ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೋತಾರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಸುವರ್ಣಸೌಧದ ಸಮೀಪದಲ್ಲಿ ಪರಮಪೂಜ್ಯ ಬಸವಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪಂಚಮಶಾಲಿ ಸಮುದಾಯದ ಮೀಸಲಾತಿ ಹೋರಾಟದ ಈ ಒಂದು ಹೋರಾಟಗಾರರ ಮೇಲೆ, ಸ್ವಾಮೀಜಿಗಳ ಮೇಲೆ, ಜನಪ್ರತಿನಿಧಿಗಳ ಮೇಲೆ, ವಕೀಲರುಗಳ ಮೇಲೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಯಾವತ್ತೂ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ಉಪಜಾತಿಗಳಿಗಾಗಲಿ ಜಾತಿಗಳಿಗಾಗಲಿ ಮೀಸಲಾತಿ ಕೊಡ್ತಕ್ಕಂಥದ್ದಕ್ಕೆ ಮೊದಲಿಂದನೂ ಕೂಡ ನಿರಾಸಕ್ತಿಯನ್ನು ತೋರಿಸ್ಕೊಂಡು ಬಂದಿರತಕ್ಕಂಥ ಸರ್ಕಾರ ಇದೆ. ಆದರೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಮತ್ತು ಮೀಸಲಾತಿಯನ್ನು ಕೇಳ್ತಕ್ಕಂಥದ್ದು ಪ್ರತಿಯೊಂದು ಸಮುದಾಯದ ಹಕ್ಕು. ಅದು ಆ ಹಕ್ಕನ್ನೇ ಹತ್ತಿಕ್ಕತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಸ್ವಾಮೀಜಿಗಳನ್ನು ಕೂಡ ಬಂಧಿಸಿರ್ತಕ್ಕಂಥದ್ದು ಈ ಸರ್ಕಾರ ಅತ್ಯಂತ ಹೇಯ ಕೃತ್ಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯನವರಿಗೆ ಈ ಒಂದು ಸಮುದಾಯ, ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಏನು ಪಂಚಮಶಾಲಿ ಸಮುದಾಯ ಇದೆ, ಖಂಡಿತವಾಗ್ಲೂ ಕೂಡ ನಿಮಗೆ ಈ ಒಂದು ತಕ್ಕ ಪಾಠವನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ಗಳಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಕಲಿಸ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಪಂಚಮಶಾಲಿ ಸಮುದಾಯ ಅಂತಂದ್ರೆ ಇವರು ಚೆನ್ನಮ್ಮನ ರಕ್ತ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ಸಮುದಾಯ. ಒಂದು ವೇಳೆ ಅದನ್ನು ಮುಟ್ಟೋ ಕೆಲಸ ಮಾಡಿದ್ರೆ ಪರಿಣಾಮವನ್ನ ಈ ಸರ್ಕಾರ ಎದುರಿಸಬೇಕು. ಯಾಕಂದ್ರೆ ಆ ವೀರತ್ವ, ಶೂರತ್ವ ಸಮಾಜದಲ್ಲಿದೆ. ಹೀಗಾಗಿ ಆ ಸಮಾಜವನ್ನ ನೀವೇನಾದ್ರೂ ಕೂಡ ವಿರೋಧ ಕಂಡ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಸೀಟು ಕೂಡ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಗಮನದಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಆ ಒಂದು ಸರ್ಕಾರ ತೀರ್ಮಾನ ತಗೊಳ್ಬೇಕು. ಮತ್ತು ಸಮಾಜದ ಮುಖಂಡರೇನು ಶಾಸಕರಾಗಿದ್ದಾರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರಿಗೆ ಮತ್ತು ಗೃಹ ಸಚಿವರಿಗೆ ತಿಳಿಯಿರತಕ್ಕಂಥ ಕೆಲಸ ಮಾಡಬೇಕು. ಹೋರಾಟಕ್ಕೆ ಬರ್ತಕ್ಕಂಥ ಯಾವುದೇ ಹೋರಾಟಗಾರನ ಅವರೇನು ನಿಮ್ಮ ಆಸ್ತಿ ಕೇಳಕ್ ಬರ್ತಾ ಇಲ್ಲ, ಕೇಳ್ತಾ ಇರೋದು ಅವ್ರ ಹಕ್ಕುಗಳನ್ನ ಕೇಳೋದಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ನಾವು ಸರ್ಕಾರ ಕೊಟ್ಟಿದ್ದೇವೆ, ಹಿಂದಿನ ಸರ್ಕಾರ ಕೊಟ್ಟಿರೋದನ್ನ ಅನುಷ್ಠಾನ ಮಾಡಿ ಅಂತ ಕೇಳಕ್ ಬರ್ತಾ ಇದ್ರೆ ಅದಕ್ಕೆ ಹೋರಾಟಕ್ಕೆ, ಶಾಂತಿಯುತ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾರಿಗೆ ತೊಂದರೆ ಮಾಡಬಾರ್ದು ಅಂತೇಳಿ ಸಂದರ್ಭದಲ್ಲಿ ಆಗ್ರಹ. ಸುವರ್ಣ ಸೌಧನ ಕಟ್ಟಿದೀವಲ್ಲ, ಅದು ಕಿತ್ತವರು ಚೆನ್ನಮ್ಮನ ಮಣ್ಣು, ಅದು ಮೊದಲು ವೀರರ ಮಣ್ಣು, ಅದು ಜನ್ಮಭೂಮಿ. ಅಲ್ಲಿ ನೀವೇನಾದ್ರೂ ಕೂಡ ತಡಿತಕ್ಕಂಥ ಪ್ರಯತ್ನ ಮಾಡಿದ್ರೆ ನಿಮ್ಮನ್ನೇ ಸುವರ್ಣ ಸೌಧ ಬಿಟ್ಟು ಓಡಿಸ್ತಾರೆ ಅಷ್ಟೇ ಈಗ ಜನ. ಆ ಮಟ್ಟಕ್ಕೆ ಹೋರಾಟ ಆಗ್ತದೆ. ಅದನ್ನ ಎದುರಾಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡಬಾರದು ಅಂತ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ. ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಾರೆ. ಮೀಸಲಾತಿ ಅಂತಕ್ಕಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ನಾವು ಹಿಂದೆ ನಾವೆಲ್ಲ ಶಾಸಕರಾಗಿದ್ದೀವಿ. ನಾವು ಮುಖ್ಯಮಂತ್ರಿ ಆಡಳಿತ ಪಕ್ಷದವರಾಗಿ ನಾವು ಬಹಿರಂಗವಾಗಿ ಹೇಳಿಕೆ ಕೊಡಬೇಕು. ಅದು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ ಈ ವಿಷಯದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ, ಮೀಸಲಾತಿ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಅವಾಗ ಕಾಂಗ್ರೆಸ್ನವರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ. ನೀವು ಪಟ್ಟೆ ಕೊಡ್ತೀರಾ, ನಿಮ್ ಸಂಶಯ ಇದೆ ಅಂತ ಮಾತಾಡ್ತಿದ್ರು ಬಿಜೆಪಿ ಅವ್ರು. ಕೊಟ್ಟು ನೋಡ್ಲಿ, ಕೊಟ್ಟ ಮೇಲೆ ಈಗ ಅವರೇ ಸಾಫ್ಟ್ ಆಗಿದ್ದಾರೆ, ಅವರು ಹೊರಗೆ ಬರ್ಬೇಕೀಗ. ಏನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಏನು ಪಂಚಮಶಾಲಿ ಸಮುದಾಯದ ಶಾಸಕರುಗಳು ಹೋರಾಟ ಮಾಡಿದ್ರು ಗಟ್ಟಿಯಾಗಿ, ಅದೇ ಧ್ವನಿಯಲ್ಲಿ ಇವತ್ತು ಆಡಳಿತ ಪಕ್ಷದಲ್ಲಿ ಕೂಡ ಎತ್ತಬೇಕು ಅಂತ ನಾನು ಆಗ್ರಹ. ಈ ಹಿಂದೆ ಬಿಜೆಪಿ ಸರ್ಕಾರ ಇತ್ತಲ್ಲ, ಪರಮಪೂಜ್ಯರು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ಯಾರೋ ಇಲ್ವೋ, ಚಾಟಿ ಬೀಸಾರೋ ಇಲ್ವೋ, 600 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಯಾರ, ನಮ್ಮ ಇಲ್ಲಿ ಬಿಟ್ಟಿಲ್ಲ. ಈ ಕಾಂಗ್ರೆಸ್ ಸರ್ಕಾರ ಇದೆ,
ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇದ್ದಾರೆ. ಪಕ್ಷಾತೀತವಾಗಿ ಅವರು ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ನಾವು ಪಕ್ಷಕ್ಕೆ ಸೇರಿದವರು, ಕಾಶಪ್ಪನವ್ರು ಪಕ್ಷಕ್ಕೆ ಸೇರಿದವರು ಇರ್ಬೋದು, ಆದ್ರೆ ಸ್ವಾಮೀಜಿಗಳು ಯಾವ ಪಕ್ಷಕ್ಕೂ ಸೇರಿಲ್ಲ. ಅವರು ಮುಸ್ಲಿಂ ಚಾಲಿತ ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕು ಅಂತಕ್ಕಂಥವ್ರು ಒಂದೇ ಒಂದು ಗುರಿ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಆ ಪಕ್ಷ ಇಚ್ಛಿತ ಪ್ರಶ್ನೆ ಇಲ್ಲ. ಸ್ವಾಮೀಜಿಗಳು ಅವರು ಹಿಂದೂ ಸಮಾಜದ ಸಂಪ್ರದಾಯ, ಮುಸ್ಲಿಂ ಚಾಲಿತ ಸಮಾಜ ಅದು ಹಿಂದೂ ಸಮಾಜನೇ. ಅವರು ಹಿಂದೂಗಳ ದೃಷ್ಟಿ ಬಂದಾಗ ಖಂಡಿತವಾಗಿ ಅವರು ವೈಯಕ್ತಿಕ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಅವ್ರಿಗೆ ಹಕ್ಕಿದೆ. ಅದನ್ನ ಯಾಕೆ ನೀವು ಪಕ್ಷಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕು? ಈ ತರ ಏನು ಭೂಮಿಯನ್ನ ಕಸ್ಕೊಳ್ತಕ್ಕಂಥ ಹುನ್ನಾರ ಈ ಪಕ್ಷ ಯಾರೇ ಮಾಡ್ಲಿ ಆ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಆದ್ರೆ ನಾವು ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿ. ಆ ವಕ್ಫ್ ಹೋರಾಟವನ್ನ ನಾವು ಪಕ್ಷದ ವೇದಿಕೆ ಅಡಿಯಲ್ಲಿ ಮಾಡಬೇಕು ಅಂತಕ್ಕಂಥ ಆ ಒಂದು ಶಿಸ್ತಿಗೆ ನಾವು ಬದ್ಧರಾಗಿ ಹೋರಾಟ ಮಾಡ್ತೀವಿ. ಯಾವತ್ತು ನಮ್ಮ ಇಂದಿನ ಸುವರ್ಣಸೌಧ ಮುತ್ತಿಗೆ ಹೋರಾಟದ ನೇತೃತ್ವ ಮತ್ತು ಸಾನ್ನಿಧ್ಯವನ್ನು ವಹಿಸಿದಂಥ ಯಾಕೆ ಮಾತಾಡ್ತೀರಪ್ಪ ಸುಮ್ಕೊಂಡ್ರು ಮ್ಯಾಗ ನಾವು ಒಬ್ಬನೇ ಬಂದ್ರೆ ಮತ್ತೆ ಅದೊಂದು ದೊಡ್ಡ ಅಪರಾಧ ಆಗ್ತದೆ. ಮೊದಲೇ ಹೇಳ್ತಾರೆ ಎತ್ನಾಳು ಬಚ್ಚಾವ್ ಯಾವ ಮಕ್ಕಳು ಮಾಡೋದು ಬೇಡ, ನಾನು ನೋಡ್ಕೋತೀನಿ. ಸಾನ್ನಿಧ್ಯವನ್ನು ವಹಿಸಿದಂಥ ನಾ ಎಲ್ಲಿ ನಿಂತರೂ ಕಾಣಿಸ್ತೀನಪ್ಪ, ತಲೆ ಕೆಡ್ಸೋಬೇಡ್ರಿ, ಸುಮ್ಕೊಡ್ರಿ. ನೀವು ಬರೀ ಕಿವಿಲೇ ಕೇಳಬೇಕಾಗೈತಿ, ನಾನು ಮಾರಿ ನೋಡಿ ಏನು ಮಾಡೋರದಿರಿ. ನೀವೆಲ್ಲ ಪರ್ಮಿಷನ್ ಕೊಟ್ರೆ ಮ್ಯಾಗ ಹೋಗ್ತಾರೆ. ಎಲ್ರ ಪ್ರೀತಿಗೆ ಮಣಿದು ಯತ್ನಾಳಗೌಡ್ರ ಮೇಲ್ ಜೈ ಪಂಚಮಸಾಲಿ. ಇದು ನಮ್ಮ ಬಾಹುಬಲಿ ಹೆಬ್ಬುಲಿ. ಪಂಚಮಸಾಲಿ ಸಾಂಗ್ ಹಾಕಿ ಯತ್ನ ಪಂಚಮಸಾಲಿ ಹುಲಿ ಯತ್ನಾಳ್ ಬಸನಗೌಡ ಅವರಿಗೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಅವ್ರ ಮ್ಯಾಲ ಬರ್ತಾರೆ, ಇಲ್ಲಿದ್ದವರೆಲ್ಲ ಸರಿರಿ, ಫಸ್ಟ್ ಸರಿರಿ, ಅಲ್ಲಿವರೆಗೂ ಕಾಣಬೇಕು, ಎಲ್ಲರಿಗೂ ಕಾಣಬೇಕು. ನೀವೆಲ್ಲರೂ ಸರ್ಕೊಂಡ್ಬಿಡ್ರಿ ಪ್ಲೀಸ್, ದಯಮಾಡಿ. ಇಲ್ಲಿ ಭಾರತ್ ಮಾತಾ ಕಿ. ಬಂಧುಗಳೇ, ಕಳೆದ 4 ವರ್ಷದಿಂದ ನಮ್ಮ ಸಮುದಾಯದ ಜನರಿಗೆ, ನಮ್ಮ ಸಮುದಾಯದಲ್ಲಿರುವಂಥ ಬಡವರಿಗೆ, ಅನಕ್ಷರಸ್ಥರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ನಮ್ಮ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳು ಪೂಜ್ಯ ಜಯಮೃತ್ಯುಂಜಯ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. ನಮ್ಮ ಸಮಾಜದ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡಿದಿರಿ. ನಿಮಗೆ ಖುಷಿನೂ ಆಗಿರ್ಬೋದು, ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಆಗಿದ್ದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾಯಿರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸಿತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸಿತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.